ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರ ಬದಲಾಗಿ ಅಲ್ಲಿ ಮಧ್ಯಂತರ ಸರ್ಕಾರ ಬಂದ ದಿನದಿಂದಲೂ ಕೂಡ ಬಾಂಗ್ಲಾದೇಶ ಭಾರತಕ್ಕೊಂಥರ ತಲೆನೋವನ್ನು ಸೃಷ್ಟಿ ಮಾಡ್ತಲೇ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಜಾಸ್ತಿ ಆಗ್ತಾ ಇದೆ. ಇಷ್ಟು ದಿನ ಭಾರತ ಬಾಂಗ್ಲಾದೇಶವನ್ನು ನೆಗ್ಲೆಕ್ಟ್ ಮಾಡ್ತಾ ಇತ್ತು. ಅವ್ರು ಸುಮ್ಮನೆ ಬಡಕಾಯಿಸ್ತಾರೆ, ಅವರಿಂದ ಏನಾಗತ್ತೆ ಅಂತ. ಆದರೆ ಈಗ ಭಾರತ ಸ್ವಲ್ಪ ಬಾಂಗ್ಲಾದೇಶವನ್ನು ಸೀರಿಯಸ್ ಆಗಿ ಪರಿಗಣಿಸೋದಕ್ಕೆ ಶುರು ಮಾಡಿದೆ. ಆದರೂ ಕೂಡ ಕೆಲವರ ಆರೋಪ ಏನಿದೆ ಕೇಳಿದ್ರೆ, ಭಾರತದ್ದು ಬಹಳ ಕೂಲ್ ರೆಸ್ಪಾನ್ಸ್, ಬಾಂಗ್ಲಾದೇಶಕ್ಕೊಮ್ಮೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ಇಲ್ಲದೆ ಹೋದರೆ ಆ ಕುನ್ನಿಗಳು ಎಗರಾಡ್ತಲೇ ಇರ್ತಾರೆ. ಈ ರೀತಿಯಾಗೂ ಕೂಡ ಕೆಲವರು ಭಾರತದ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನಡುವೆ ಮಿತ್ರರೇ, ಭಾರತ ಮತ್ತು ಬಾಂಗ್ಲಾದ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದೆ. ಭಾರತವೂ ಕೂಡ ಸ್ವಲ್ಪ ನಿದ್ದೆಯಿಂದ ಎದ್ದಂತೆ ಕಂಡು ಬರ್ತಾ ಇದೆ. ಇದರ ನಡುವೆ ಬಂಗಾಳದಲ್ಲೂ ಎಲೆಕ್ಷನ್ ಇದೆ, ಇನ್ನೊಂದು ಕಡೆ ಬಾಂಗ್ಲಾದಲ್ಲೂ ಕೂಡ ಎಲೆಕ್ಷನ್ ಇದೆ. ಈ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಒಂದು ಸೈನಿಕ ಕಾರ್ಯಾಚರಣೆ ಏನಾದರೂ ಆಗಿಬಿಡುತ್ತಾ, ಬಾಂಗ್ಲಾ ಅಂತಹ ದುಸ್ಸಾಹಸಕ್ಕೇನಾದರೂ ಕೈ ಹಾಕುತ್ತಾ, ಈ ರೀತಿಯ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಒಟ್ಟಾರೆಯಾಗಿ ಬಾಂಗ್ಲಾದೇಶದ ವಿಚಾರ ಅಂದುಕೊಂಡಿದ್ದಕ್ಕಿಂತಲೂ ಜಾಸ್ತಿ ಮುಂದೆ ಹೋಗ್ತಾ ಇದೆ. ಮಿತ್ರರೇ, ಈ ವಿಚಾರವಾಗಿ ನಿಮಗೆ ಸ್ವಲ್ಪ ಡೀಟೇಲ್ ಆದಂಥ ಮಾಹಿತಿಯನ್ನು ಕೊಡ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳಾಗಿದ್ದಾವೆ. ಭಾರತ ಮುಂದೇನು ಮಾಡುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಷ್ಟು ಸಣ್ಣ ಸುಳಿವುಗಳು ಸಿಗ್ತಾ ಇದ್ದಾವೆ. ಅದೆಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಬಾಂಗ್ಲಾದೇಶದಲ್ಲಿ ಭಾರತದ ಹೈಕಮಿಷನರ್ ಕಚೇರಿಗೆ ಮುತ್ತಿಗೆ ಹಾಕುವಂತಹ ಪ್ರಯತ್ನ ಆಗಿದೆ. ಒಂದು ವೇಳೆ ಅಲ್ಲೇನಾದರೂ ಪೊಲೀಸರು ತಡೆದೇ ಇದ್ದಿದ್ರೆ ಬಹಳ ದೊಡ್ಡ ದುರ್ಘಟನೆ ಒಂದು ಸಂಭವಿಸುವಂತಹ ಸಾಧ್ಯತೆಗಳು ಕೂಡ ಇತ್ತು. ಇದಕ್ಕೆ ಪ್ರತಿಯಾಗಿ ಭಾರತ ಸರ್ಕಾರವೂ ಕೂಡ ಅಷ್ಟೇ ತೀಕ್ಷ್ಣವಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಭಾರತದಲ್ಲಿರುವಂತಹ ಬಾಂಗ್ಲಾದೇಶದ ಹೈಕಮಿಷನರನ್ನು ಕರೆಸ್ಕೊಂಡು, ಅಂದರೆ ಸಮನ್ಸ್ ಕೊಟ್ಟು ಕರೆಸಿ ಅವರಿಗೆ ಮುಖಕ್ಕೆ ಮಂಗಳಾರತಿ ಎತ್ತಿದೆ. ಇದೇ ರೀತಿಯ ಬೆಳವಣಿಗೆ ಮುಂದುವರೆದಿದ್ದೆ ಆದರೆ ನೀವು ಕಠಿಣ ಪರಿಸ್ಥಿತಿಯನ್ನು ಎದುರಿಸ್ತೀರಿ ಅಂತ ಅತ್ಯಂತ ಖಾರವಾದಂತಹ ಶಬ್ದಗಳಲ್ಲೇ ಭಾರತ ಬಾಂಗ್ಲಾಗೆ ಎಚ್ಚರಿಕೆ ಕೊಟ್ಟಿದೆ. ಮಿತ್ರರೇ, ಹಾಗಾದರೆ ಏನಾಗಿದ್ದು? ಈ ಹಿಂದೆಯೂ ಕೂಡ ಬಾಂಗ್ಲಾದೇಶ ಅನೇಕ ಕುಚೋದ್ಯಗಳನ್ನು ಮಾಡ್ತಾ ಇತ್ತು. ಭಾರತ ಅದಕ್ಕೆಲ್ಲ ಏನು ತಲೆನೇ ಕೆಡಿಸ್ಕೊಂಡಿರಲಿಲ್ಲ. ಒಂದು ದೈತ್ಯ ಆನೆ ಮಲಗಿರುತ್ತೆ, ಅದರ ಪಕ್ಕದಲ್ಲಿ ಒಂದು ಮಂಗ ಬಂದ್ಬಿಟ್ಟು ಆನೆಯನ್ನು ಕೆಣಕುವಂತಹ ಪ್ರಯತ್ನ ಮಾಡ್ತಾ ಇರುತ್ತೆ. ಆನೆ ಅದಕ್ಕೆಲ್ಲ ಏನು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಒಂದು ರೀತಿಯಲ್ಲಿ ಮಂಗನ ಆಟವನ್ನು ಎಂಜಾಯ್ ಮಾಡ್ತಾ ಇರುತ್ತೆ. ಭಾರತವೂ ಕೂಡ ಇಷ್ಟು ದಿನ ಬಾಂಗ್ಲಾದ ವಿಚಾರದಲ್ಲಿ ಅದೇ ಸ್ಥಿತಿಯಲ್ಲಿತ್ತು. ಬಾಂಗ್ಲಾದೇಶ ಏನು ಮಾಡಿದ್ರೂ ಕೂಡ ಭಾರತ ಅದಕ್ಕೆ ತಲೆನೇ ಹಾಕ್ತಾ ಇರಲಿಲ್ಲ. ಆದರೆ ಮೊದಲ ಬಾರಿಗೆ ಭಾರತ ಸ್ವಲ್ಪ ಸೀರಿಯಸ್ ಆದಂತೆ ಕಂಡು ಬರ್ತಾ ಇದೆ. ಹಾಗಾದರೆ ಏನಾಯಿತು? ಫ್ಲ್ಯಾಶ್ ಪಾಯಿಂಟ್ ಏನು ನೋಡೋದಾದರೆ, ನಿಮಗೆ ಗೊತ್ತಿದೆ ಅಂತ ಭಾವಿಸಿದ್ದೀನಿ, ಈ ಹಿಂದೆ ಪಾಕಿಸ್ತಾನದಲ್ಲಿ ಅಪರಿಚಿತ ಬಂದೂಕುಧಾರಿಗಳು ಆಕ್ಟಿವ್ ಆಗಿದ್ರು. ಭಾರತಕ್ಕೆ ಬೇಕಾದಂತಹ ಭಾರತದ ಹಿಟ್ ಲಿಸ್ಟ್ನಲ್ಲಿದ್ದಂತಹ ಒಬ್ಬೊಬ್ಬನೇ ಉಗ್ರನಿಗೂ ಕೂಡ ಅವರು ಹೂರು ಟಿಕೆಟ್ ಕೊಟ್ಟು ಕಳುಹಿಸ್ತಾ ಇದ್ರು. ಅದೇನೋ ಗೊತ್ತಿಲ್ಲ, ಆ ಅಪರಿಚಿತ ಬಂದೂಕುಧಾರಿಗಳು ಈಗ ಬಾಂಗ್ಲಾದಲ್ಲೂ ಕೂಡ ಆಕ್ಟಿವ್ ಆಗಿದ್ದಾರೆ. ಬಾಂಗ್ಲಾದಲ್ಲೂ ಕೂಡ ಅನೇಕರಿಗೆ ಹೂರು ಟಿಕೆಟ್ ಸಿಗೋದಕ್ಕೆ ಶುರುವಾಗಿದೆ. ಅದರಲ್ಲಿ ಮಿತ್ರರೇ, ಮೊನ್ನೆ ತಾನೇ ಒಂದು ಘಟನೆ ನಡೆಯುತ್ತೆ. ಶರೀಫ್ ಉಸ್ಮಾನ್ ಹಾದಿ ಅನ್ನುವಂಥವನಿಗೆ ಗುಂಡೇಟು ಬೀಳುತ್ತೆ. ಗುಂಡೇಟೇನೋ ಬಿದ್ದಿದೆ, ಆದರೆ ಇನ್ನೂ ಆತ ಸತ್ತಿಲ್ಲ. ಆತ ಕೋಮಾದಲ್ಲಿದ್ದಾನೆ. ಆತನ ಕಂಡೀಷನ್ ಬಹಳ ಕ್ರಿಟಿಕಲ್ ಆಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಆತ ಊರ ಹತ್ರ ಹೋಗ್ಬಿಡಬಹುದು. ಆದರೆ ಈ ಘಟನೆ ಆದ ಬಳಿಕ ಬಾಂಗ್ಲಾದಲ್ಲಿ ಪ್ರತಿಭಟನೆಗಳು ಜಾಸ್ತಿ ಆಗೋದಕ್ಕೆ ಶುರುವಾಗಿದ್ದಾವೆ. ಕೆಲವರು ಏನು ಆರೋಪ ಮಾಡ್ತಾ ಇದ್ದಾರೆ ಗೊತ್ತಾ? ಈ ಶರೀಫ್ ಉಸ್ಮಾನ್ ಹಾದಿಗೆ ಗುಂಡೇಟು ಹೊಡೆದಂಥವರು ಈಗ ತಪ್ಪಿಸಿಕೊಂಡು ಭಾರತಕ್ಕೆ ಪರಾರಿಯಾಗಿದ್ದಾರೆ, ಅವರು ಭಾರತದಿಂದ ಬಂದವರು, ಹೀಗಂತ ಆರೋಪ ಮಾಡ್ತಾ ಇದ್ದಾರೆ. ಆದರೆ ಬಾಂಗ್ಲಾದ ಪೊಲೀಸರೇ ಇದನ್ನು ದೃಢಪಡಿಸ್ತಾ ಇಲ್ಲ. ಅದಕ್ಕೆ ಯಾವುದೇ ನಮ್ಮ ಬಳಿಯಲ್ಲಿ ಸಾಕ್ಷಿ ಇಲ್ಲ, ಇದು ಸುಮ್ಮನೆ ವೃಥಾ ಆರೋಪ ಅಂತ ಬಾಂಗ್ಲಾದ ಪೊಲೀಸರೇ ಹೇಳ್ತಾ ಇದ್ದಾರೆ. ಆದರೂ ಕೂಡ ಈ ಉಸ್ಮಾನ್ ಹಾದಿ ಅಭಿಮಾನಿಗಳಿಗೆ ಭಾರತದ ಮೇಲೆಯೇ ಅಪನಂಬಿಕೆ. ಕಾರಣ ಏನು ಕೇಳಿದ್ರೆ, ಈ ಉಸ್ಮಾನ್ ಹಾದಿ ಇದಾನಲ್ಲ, ಈತ ಭಾರತವನ್ನ ಅನಗತ್ಯವಾಗಿ ಕೆಣಕುವಂತಹ ಪ್ರಯತ್ನ ಮಾಡಿದ್ದ. ನಿಮಗೆಲ್ಲ ಗೊತ್ತಿರಬಹುದು, ಇತ್ತೀಚೆಗೆ ಒಂದು ಗ್ರೇಟರ್ ಬಾಂಗ್ಲಾ ಅನ್ನುವಂತಹ ಮ್ಯಾಪ್ ಭಾರಿ ಸದ್ದು ಮಾಡಿತ್ತು. ಆ ಮ್ಯಾಪ್ ಅನ್ನು ರೆಡಿ ಮಾಡಿದ್ದು ಕೂಡ ಈ ಉಸ್ಮಾನ್ ಹಾದಿನೇ. ಅದರಲ್ಲಿ ಭಾರತದ ಪಶ್ಚಿಮ ಬಂಗಾಳ, ಅಸ್ಸಾಂ ಸೇರಿದಂತೆ ನಾರ್ತ್ ಈಸ್ಟ್ನ ಕೆಲ ರಾಜ್ಯಗಳನ್ನೆಲ್ಲ ಸೇರಿಸ್ಕೊಂಡು ಅದನ್ನೆಲ್ಲ ಬಾಂಗ್ಲಾ ಮಾಡಬೇಕು ಅಂತ ಈತ ಒಂದು ಮ್ಯಾಪ್ ಅನ್ನು ಬಿಡುಗಡೆ ಮಾಡಿದ್ದ. ಅಂದ್ರೆ ಈ ಉಸ್ಮಾನ್ ಹಾದಿಯೂ ಕೂಡ ಭಾರತ ವಿರೋಧಿಯಾಗಿದ್ದ. ಈ ಕಾರಣದಿಂದಾಗಿಯೇ ಈ ಅಪರಿಚಿತ ಬಂದೂಕುಧಾರಿಗಳು ಈತನಿಗೆ ಹೂರು ಟಿಕೆಟ್ ಕೊಟ್ಟಿದ್ದಾರೆ ಅಂತ ಕೆಲವರ ನಂಬಿಕೆ. ಅದೇ ಕಾರಣಕ್ಕೋಸ್ಕರವಾಗಿ ಬಾಂಗ್ಲಾದೇಶದಲ್ಲಿ ಭಾರತದ ವಿರುದ್ಧದ ಪ್ರತಿಭಟನೆಗಳು ಜಾಸ್ತಿ ಆಗೋದಕ್ಕೆ ಶುರುವಾಯಿತು. ಮುಖ್ಯವಾಗಿ ಬಾಂಗ್ಲಾದೇಶದ ಢಾಕಾದಲ್ಲಿರುವಂತಹ ಭಾರತದ ಹೈಕಮಿಷನರ್ ಕಚೇರಿಗೆ ಒಂದಷ್ಟು ಜನ ನುಗ್ಗುವಂತಹ ಪ್ರಯತ್ನವನ್ನ ಮಾಡಿದ್ರು. ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೂಡ ನಡೀತು. ಆದರೆ ಬಾಂಗ್ಲಾದೇಶದ ಪೊಲೀಸರಿಗೆ ಅರ್ಥ ಆಯಿತು, ಒಂದು ವೇಳೆ ಭಾರತದ ಹೈಕಮಿಷನರ್ ಕಚೇರಿಗೆ ಏನಾದರೂ ತೊಂದರೆ ಆಗಿದ್ದೇ ಆದರೆ, ಅಂದರೆ ಅಲ್ಲಿರುವಂತಹ ಸಿಬ್ಬಂದಿಗಳಿಗಾಗಿರಬಹುದು, ಅಲ್ಲಿರುವಂತಹ ಅಧಿಕಾರಿಗಳಿಗಾಗಿರಬಹುದು, ಏನಾದರೂ ಈ ಪ್ರತಿಭಟನೆಯಿಂದ ತೊಂದರೆ ಆಗಿದ್ದೇ ಆದರೆ ಬಾಂಗ್ಲಾದೇಶ ನಾಮಾವಶೇಷ ಆಗಿಬಿಡುತ್ತೆ, ಭಾರತದ ಕೆಂಗಣ್ಣಿಗೆ ನಾವು ಗುರಿಯಾಗಬೇಕಾಗತ್ತೆ ಅಂತೇಳಿ ಅವರು ಕೊನೆಯ ಕ್ಷಣದಲ್ಲಿ ಭದ್ರತೆಯನ್ನು ಹೆಚ್ಚು ಮಾಡ್ತಾರೆ. ಹೈಕಮಿಷನರ್ ಕಚೇರಿಗೆ ಏನೂ ತೊಂದರೆ ಆಗದಂತೆ ನೋಡ್ಕೊಳ್ತಾರೆ. ಇದೆಲ್ಲದರ ನಡುವೆ ಇನ್ನೊಂದು ಬೆಳವಣಿಗೆಯೂ ಕೂಡ ಆಗುತ್ತೆ. ನಿಮಗೆಲ್ಲ ಗೊತ್ತಿರಬಹುದು, ಬಾಂಗ್ಲಾದೇಶದಲ್ಲಿ ಅನೇಕ ಹೊಸ ಪೊಲಿಟಿಕಲ್ ಪಾರ್ಟಿಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಅವೆಲ್ಲವುದನ್ನು ಪೋಷಿಸ್ತಾ ಇರುವಂತಹದ್ದು ಇದೇ ಮೊಹಮ್ಮದ್ ಯೂನಿಸ್.
ಆ ಎಲ್ಲ ರಾಜಕೀಯ ಪಕ್ಷಗಳಿದಾವಲ್ಲ, ಅವು ಹೇಳೋದಕ್ಕಷ್ಟೇ ರಾಜಕೀಯ ಪಕ್ಷಗಳು. ಈ ರಾಜಕೀಯ ಪಕ್ಷಗಳಿಗೂ ಪಾಕಿಸ್ತಾನದಲ್ಲಿ ಆಕ್ಟಿವ್ ಆಗಿರುವಂತಹ ಜೈಷ್ ಎ ಮೊಹಮ್ಮದ್, ಲಷ್ಕರ್ ಎ ತೊಯ್ಬಾ ಇಂತಹ ಉಗ್ರ ಸಂಘಟನೆಗಳಿಗೂ ವ್ಯತ್ಯಾಸ ಏನೂ ಇಲ್ಲ. ಆ ಸಂಘಟನೆಯಲ್ಲಿರುವಂಥವರೆಲ್ಲ ಉದ್ದುದ್ದ ದಾಟಿ ಬಿಟ್ಕೊಂಡಿದ್ದಾರೆ. ಇಲ್ಲಿ ಬಾಂಗ್ಲಾದೇಶದಲ್ಲಿರೋವೆಲ್ಲ ಸ್ವಲ್ಪ ಎಳಸುಗಳು, ಅಂದ್ರೆ ಅಷ್ಟೆಲ್ಲ ಮೀಸೆ ಗಡ್ಡ ಚಿಗುತ್ತಿಲ್ಲ ಅಷ್ಟೇ. ಆದರೆ ವಿಚಾರಧಾರೆಗಳು ಪಾಕಿಸ್ತಾನದ ಉಗ್ರ ಸಂಘಟನೆಗಳಿಗೂ ಬಾಂಗ್ಲಾದೇಶದಲ್ಲಿ ಸೃಷ್ಟಿಯಾಗ್ತಾ ಇರುವಂತಹ ಹೊಸ ರಾಜಕೀಯ ಪಕ್ಷಗಳಿಗೂ ಯಾವುದೇ ರೀತಿಯಲ್ಲೂ ವ್ಯತ್ಯಾಸ ಇಲ್ಲ. ಯಾಕೆ ಈ ಪೀಠಿಕೆ ಹಾಕಿದೆ ಅಂತಂದರೆ, ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ NCP ಅನ್ನುವಂತಹ ಪಕ್ಷ ಎಮರ್ಜ್ ಆಗಿದೆ. NCP ಅಂತಂದರೆ ನ್ಯಾಷನಲ್ ಸಿಟಿಸನ್ಸ್ ಪಾರ್ಟಿ ಅಂತ. ಇದರಲ್ಲಿ ಒಬ್ಬ ನಾಯಕ ಇದ್ದಾನೆ, ಹಸ್ನತ್ ಅಬ್ದುಲ್ಲಾ ಅಂತ. ಈತ ತೀರಾ ಎಳಸು, ಯಾವುದೇ ರಾಜಕೀಯ ಪರಿಜ್ಞಾನ ಈತನಿಗಿಲ್ಲ. ಈತನ ತಲೆಯಲ್ಲಿರುವಂತಹದ್ದು ಒಂದೇ, ಅದು ಇಸ್ಲಾಮಿಕ್ ಮೂಲಭೂತವಾದ. ಈ ಹಸ್ನತ್ ಅಬ್ದುಲ್ಲಾ ಅನ್ನುವಂಥ ಕುನ್ನಿ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾನೆ. ನಾವು ಭಾರತದ ನಾರ್ತ್ ಈಸ್ಟ್ನಲ್ಲಿರುವಂಥ ಬಂಡುಕೋರರಿಗೆ ಸಪೋರ್ಟ್ ಮಾಡ್ತೀವಿ, ನಾರ್ತ್ ಈಸ್ಟ್ ಅನ್ನ ಬೇರೆ ಮಾಡೋದಕ್ಕೆ ನಮ್ಮೆಲ್ಲ ಸಹಾಯವೂ ಕೂಡ ಇದೆ. ಮುಂದಿನ ದಿನಗಳಲ್ಲಿ ಬಾಂಗ್ಲಾದೇಶ ಭಾರತ ಒಡೆಯುವಂತಹ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡುತ್ತೆ ಅಂತ ಓಪನ್ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾನೆ. ಈ ಹಿಂದೆಯೂ ಕೂಡ ಬಾಂಗ್ಲಾದಿಂದ ಇಂತಹ ಸ್ಟೇಟ್ಮೆಂಟ್ಗಳು ಬಂದಿದ್ವು. ಆದರೆ ಭಾರತ ಅದನ್ನೆಲ್ಲ ಬಹಳ ಲೈಟಾಗಿ ತೆಗೆದುಕೊಂಡಿತ್ತು, ಬಹಳ ಸೀರಿಯಸ್ ಆಗೇನು ಪರಿಗಣಿಸಿರಲಿಲ್ಲ. ಏನೋ ಅವ್ರ ರಾಜಕೀಯ ಅವರು ಮಾಡ್ಕೊಳ್ತಾರೆ ಅಂತ ಭಾರತ ಸುಮ್ಮನೆ ಇರ್ತಾ ಇತ್ತು. ಆದರೆ ಭಾರತದ ತಾಳ್ಮೆಯ ಕಟ್ಟೆ ಒಡೆದಿದೆ ಅಂತ ನನಗಂತೂ ಅನ್ನಿಸ್ತಾ ಇದೆ. ಈಗ ಈ ಹಸ್ನತ್ ಅಬ್ದುಲ್ಲಾ ಈ ರೀತಿಯ ಸ್ಟೇಟ್ಮೆಂಟ್ ಅನ್ನು ಕೊಟ್ನಲ್ಲ, ಇದನ್ನ ಭಾರತ ಬಹಳ ಸೀರಿಯಸ್ ಆಗಿ ಪರಿಗಣಿಸಿದೆ. ಇನ್ನೊಂದು ಕಡೆಯಲ್ಲಿ ಭಾರತದ ಹೈಕಮಿಷನರ್ ಕಚೇರಿಯನ್ನ ಟಾರ್ಗೆಟ್ ಮಾಡಲಾಗಿದೆ. ಹೀಗಾಗಿ ಸ್ವಲ್ಪ ಹೆಚ್ಚೇ ಸಿಟ್ಟಾಗಿರುವಂತಹ ಭಾರತ ಸರ್ಕಾರ ಭಾರತದಲ್ಲಿರುವಂತಹ ಬಾಂಗ್ಲಾದ ರಾಯಭಾರಿಗೆ ಸಮನ್ಸ್ ಅನ್ನು ಕೊಟ್ಟು ಕರೆಸ್ಕೊಂಡು ಮುಖಕ್ಕೆ ಮಂಗಳಾರತಿ ಎತ್ತಿದೆ. ಭಾರತದ ವಿರುದ್ಧವಾಗಿ ನಿಮ್ಮ ನೀತಿಗಳು ಇದೇ ರೀತಿಯಾಗಿ ಮುಂದುವರೆದಿದ್ದೇ ಆದರೆ ನೀವು ತಕ್ಕ ಬೆಲೆ ತೆರಬೇಕಾಗುತ್ತೆ ಅಂತ ಭಾರತ ಎಚ್ಚರಿಕೆ ಕೊಟ್ಟಿದೆ. ಇಷ್ಟು ಮಾತ್ರ ಅಲ್ಲ, ಬಾಂಗ್ಲಾದೇಶದಲ್ಲಿ ಭಾರತಕ್ಕೆ ಬರಬೇಕಾದಂಥವರಿಗೆ ವೀಸಾ ಕೊಡೋದಕ್ಕೊಂದು ಕಚೇರಿ ಇತ್ತಲ್ಲ, ಅದನ್ನು ಕೂಡ ಭಾರತ ಮುಚ್ಚಿದೆ. ಅಂದರೆ ಅನಿರ್ದಿಷ್ಟಾವಧಿಯವರೆಗೂ ಕೂಡ ಮುಚ್ಚಲಾಗಿದೆ. ಇದು ಯಾವತ್ತು ಓಪನ್ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಬಾಂಗ್ಲಾದಿಂದ ಇನ್ಮುಂದೆ ಅಧಿಕೃತವಾಗಿ ಯಾರಾದರೂ ಭಾರತಕ್ಕೆ ಬರಬೇಕು ಅಂತಂದರೆ ಅದು ಸಾಧ್ಯ ಆಗೋದಿಲ್ಲ. ಅನಧಿಕೃತವಾಗಿ ಬೇಲಿ ಹಾರ್ಕೊಂಡು ಬರ್ತಾರಲ್ಲ, ಅವರು ಬರಬಹುದೇನೋ, ಆದರೆ ವೀಸಾ ಪಡೆದು ಬರೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಪರಿಸ್ಥಿತಿ ಎರಡೂ ದೇಶಗಳ ನಡುವೆ ನಿರ್ಮಾಣ ಆಗಿದೆ. ಮಿತ್ರರೇ, ಯಾಕೋಸ್ಕರವಾಗಿ ಹೀಗಾಗ್ತಾ ಇದೆ? ಇದು ಎಲ್ಲಿಗೆ ಹೋಗಿ ಎಂಡ್ ಆಗುತ್ತೆ? ಏನಾದರೂ ಭಾರತ ಬಾಂಗ್ಲಾದೇಶದ ಮೇಲೆ ಯುದ್ಧ ಮಾಡುತ್ತಾ, ಅಥವಾ ಬಾಂಗ್ಲಾವೇ ಭಾರತದ ವಿರುದ್ಧ ಯುದ್ಧ ಮಾಡುವಂತಹ ಧೈರ್ಯ ತೋರುತ್ತಾ ಕೇಳಿದ್ರೆ, ಮಿತ್ರರೇ, ಆ ಕುನ್ನಿಗಳಿಗೆ ಅಷ್ಟೆಲ್ಲ ಧೈರ್ಯ ಇದ್ದಿದ್ರೆ ಈ ರೀತಿಯ ನಸಗುನ್ನಿ ಆಟವನ್ನು ಯಾಕೆ ಆಡ್ತಾ ಇದ್ರು? ಅವನ್ಯಾವನೋ ಹಸನತ್ ಅಬ್ದುಲ್ಲಾ ಅನ್ನುವಂಥವನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನಲ್ಲ, ಆತ ಭಾರತದ ಮೇಲೆ ಯುದ್ಧ ಮಾಡ್ತೀವಿ ಅಂತ ಹೇಳುವಂಥ ಧೈರ್ಯ ಮಾಡಿದಾನ? ಖಂಡಿತವಾಗ್ಲೂ ಇಲ್ಲ. ಭಾರತ ವಿರೋಧಿ ಶಕ್ತಿಗಳಿಗೆ ನಾವು ಸಪೋರ್ಟ್ ಮಾಡ್ತೀವಿ, ಅಂದರೆ ಭಾರತವನ್ನು ಒಡೆಯುವಂಥ ಸಪ್ರೇಟಿಸ್ಟ್ ಮೂವ್ಮೆಂಟ್ಗಳಿದಾವಲ್ಲ, ಅದಕ್ಕೆಲ್ಲ ನಾವು ಬೆಂಬಲ ಕೊಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಅಂದರೆ ಅವರ ಯೋಗ್ಯತೆ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿದೆ. ಮಿತ್ರರೇ, ಇದು ಸದ್ಯಕ್ಕೆ ಎಂಡ್ ಆಗೋದಿಲ್ಲ. ಬಾಂಗ್ಲಾದಿಂದ ಇಂತಹ ಸ್ಟೇಟ್ಮೆಂಟ್ಗಳು ಬರ್ತವೆ, ಭಾರತ ವಿರೋಧಿ ಮನಸ್ಥಿತಿಗಳು ಇನ್ನಷ್ಟು ಜಾಸ್ತಿ ಆಗ್ತವೆ. ಕಾರಣ ಏನು ಕೇಳಿದ್ರೆ, ಬಾಂಗ್ಲಾದಲ್ಲಿ ಮುಂದಿನ ವರ್ಷ ಚುನಾವಣೆ ಇದೆ. ಅಂದರೆ ಈಗಾಗಲೇ ಮೊಹಮ್ಮದ್ ಯೂನಿಸ್ ಘೋಷಣೆ ಮಾಡಿರುವಂತೆ ಫೆಬ್ರವರಿಯಲ್ಲಿ ನಾವು ಬಾಂಗ್ಲಾದಲ್ಲಿ ಸಾರ್ವತ್ರಿಕ ಚುನಾವಣೆಯನ್ನು ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾನೆ. ಈಗ ಮೊಹಮ್ಮದ್ ಯೂನಿಸ್ನ ಆಟ ಏನು ಗೊತ್ತಾ? ಆತ ನೇರವಾಗಿ ಚುನಾವಣೆಯನ್ನು ಎದುರಿಸಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಬಾಂಗ್ಲಾದಲ್ಲಿ BNP ಪಕ್ಷ ಅಧಿಕಾರಕ್ಕೆ ಬರುವಂಥ ಸಾಧ್ಯತೆಗಳಿದ್ದಾವೆ ಅಂತ ಅಲ್ಲಿನ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ. ಆದರೆ BNP ಪಕ್ಷ ಅಧಿಕಾರಕ್ಕೆ ಬಂದಿದ್ದೇ ಆದರೆ ಮೊಹಮ್ಮದ್ ಯೂನಿಸ್ನ ಆಟ ಅಂತ್ಯ ಆಗುತ್ತೆ. ಅಂದರೆ ಅದೊಂದು ಪವರ್ಫುಲ್ ಆದಂಥ ರಾಜಕೀಯ ಪಕ್ಷ, ಅವರು ಕಂಪ್ಲೀಟ್ ಸರ್ಕಾರದ ಹೋಲ್ಡನ್ನು ತೆಗೆದುಕೊಳ್ತಾರೆ. ಅದು ಆಗಬಾರ್ದು ಅಂತಂದರೆ ಈ ಹೊಸ ಪಕ್ಷಗಳಿಗೆ ಅಧಿಕಾರ ಸಿಗಬೇಕು. ಅಂದರೆ NCP ಸೃಷ್ಟಿಯಾಗಿದೆಯಲ್ಲ, ಇದೇ ರೀತಿಯಾಗಿ ಕೆಲವೊಂದಷ್ಟು ಮೂಲಭೂತವಾದಿ ಪಕ್ಷಗಳಿದ್ದಾವೆ. ಇವರುಗಳಿಗೆ ಒಂದಷ್ಟು ಸೀಟ್ಗಳು ಬಂದು ಒಂದು ಕೊಹಿಲೇಷನ್ ಗವರ್ನಮೆಂಟ್ ಆಗಿದ್ದೇ ಆದರೆ ಆ ಸಂದರ್ಭದಲ್ಲಿ ಈ ಮೊಹಮ್ಮದ್ ಯೂನಿಸ್ ಸರ್ಕಾರದ ಮುಖ್ಯಸ್ಥನಾಗಿ ಮುಂದುವರಿಬಹುದು, ಅಥವಾ ಸರ್ಕಾರದಲ್ಲಿ ಸರ್ವೋಚ್ಚ ನಾಯಕನಾಗಿಯೂ ಕೂಡ ಮುಂದುವರಿಬಹುದು. ಮೊದಲಿನಿಂದಲೂ ಕೂಡ ಇವರ ಪ್ಲಾನ್ ಏನಾಗಿದೆ ಕೇಳಿದ್ರೆ, ಇರಾನ್ ಮಾದರಿಯಲ್ಲಿ ಬಾಂಗ್ಲಾದೇಶದಲ್ಲೂ ಕೂಡ ಒಬ್ಬ ಸರ್ವೋಚ್ಚ ನಾಯಕ ಇರಬೇಕು, ಆತ ಮೊಹಮ್ಮದ್ ಯೂನಿಸ್ ಆಗಿರಬೇಕು ಅಂತ. ಅದಕ್ಕೆ ಈ ಎಲ್ಲ ಪ್ಲಾನ್ಗಳಾಗ್ತಾ ಇರುವಂತಹದ್ದು. ಹಾಗಾದ್ರೆ ಇವರಿಗೆ ಭಾರತ ವಿರೋಧಿ ಸ್ಟೇಟ್ಮೆಂಟ್ ಕೊಡೋದ್ರಿಂದ ಚುನಾವಣೆಯಲ್ಲಿ ಏನು ಲಾಭ ಆಗುತ್ತೆ ಕೇಳಿದ್ರೆ, ಸದ್ಯ ಮಿತ್ರರೇ, ಇವರಿಗೆ ಚುನಾವಣಾ ವಿಷಯ ವಸ್ತುಗಳೇ ಇಲ್ಲ. ಯಾಕೆ ಅಂತಂದ್ರೆ ಈ ಮೊಹಮ್ಮದ್ ಯೂನಿಸ್ ಅಧಿಕಾರಕ್ಕೆ ಬಂದಲ್ಲ, ಈತ ಅಧಿಕಾರಕ್ಕೆ ಬಂದಿದ್ದೇ ಅಕ್ರಮ. ಶೇಖ್ ಹಸೀನಾ ದೇಶದಿಂದ ಓಡ್ ಹೋಗುವಂತೆ ಮಾಡಿ ಈತ ಅಧಿಕಾರಕ್ಕೆ ಬಂದು ಕೂತಿದ್ದಾನೆ. ಆ ಸಂದರ್ಭದಲ್ಲಿ ಬಾಂಗ್ಲಾದೇಶದವರ ನಂಬಿಕೆ ಏನಾಗಿತ್ತು? ಈ ಮೊಹಮ್ಮದ್ ಯೂನಿಸ್ ಒಬ್ಬ ನೊಬೆಲ್ ಲಾರೆಟ್, ಈತ ಆರ್ಥಿಕ ಸುಧಾರಕ ಅಂತ ಹೆಸರು ಪಡೆದಿದ್ದ. ಈತನ ಕೈಗೆ ಅಧಿಕಾರ ಹೋಗಿದ್ದೇ ಆದರೆ ಬಾಂಗ್ಲಾದೇಶವನ್ನು ಈತ ಬದಲಾಯಿಸಿ ಬಿಡ್ತಾನೆ, ಆರ್ಥಿಕವಾಗಿ ಅಭಿವೃದ್ಧಿ ಮಾಡಿಬಿಡ್ತಾನೆ. ಒಂದು ಅಭಿವೃದ್ಧಿ ಹೊಂದಿದಂತಹ ಬಾಂಗ್ಲಾ ನಿರ್ಮಾಣ ಆಗತ್ತೆ ಅಂತ ಬಹುತೇಕರು ಕನಸು ಕಂಡಿದ್ರು. ಆದರೆ ಈತ ಅಧಿಕಾರಕ್ಕೆ ಬಂದ ಮೇಲೆ ಮಾಡಿದ್ದೇನು ಗೊತ್ತಾ? ಒಂದೇ ಒಂದು ಬಾಂಗ್ಲಾಗೆ ಹೆಲ್ಪ್ ಆಗುವಂಥ ಯಾವುದೇ ತೀರ್ಮಾನವನ್ನೂ ಕೈಗೊಂಡಿಲ್ಲ, ಬಾಂಗ್ಲಾದ ಅಭಿವೃದ್ಧಿಯೂ ಕೂಡ ಆಗಿಲ್ಲ. ಬದಲಾಗಿ ಬಾಂಗ್ಲಾದ ಎಕಾನಮಿ ಕೊಲ್ಯಾಪ್ಸ್ ಆಗುವ ಹಂತಕ್ಕೆ ಹೋಗಿದೆ.
ಇದನ್ನು ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಬಾಂಗ್ಲಾದ ಅಂಕಿಅಂಶಗಳೇ ಸಾಬೀತುಪಡಿಸ್ತಾ ಇದ್ದಾವೆ. ಈ 4ನೇ ಕ್ವಾರ್ಟರ್ನಲ್ಲಿ ಬಾಂಗ್ಲಾದ GDP ಗ್ರೋತ್ ರೇಟ್ ಕೇವಲ 3.35% ದಾಖಲಾಗಿದೆ. ಅಂದರೆ ಹತ್ತತ್ರ ಪಾಕಿಸ್ತಾನದ ಬಳಿಗೆ ಬಂದು ಬಾಂಗ್ಲಾದೇಶ ನಿಂತ್ಕೊಂಡಿದೆ. ಇನ್ನು ಬಾಂಗ್ಲಾದೇಶದಲ್ಲಿ ಇನ್ಫ್ಲೇಷನ್ ರೇಟ್ ಇದೆಯಲ್ಲ, ಇದು ಹತ್ತತ್ರ 9% ರೀಚ್ ಆಗಿದೆ. ಅಂದ್ರೆ ಆರ್ಥಿಕ ಸುಧಾರಣೆಗಳನ್ನು ಮಾಡುವಲ್ಲಿ ಮೊಹಮ್ಮದ್ ಯುನೀಸ್ ಕಂಪ್ಲೀಟ್ ಆಗಿ ವಿಫಲವಾಗಿದ್ದಾನೆ. ಇಂತಹ ಸಂದರ್ಭದಲ್ಲಿ ಚುನಾವಣೆಯನ್ನು ಎದುರಿಸಬೇಕಾದ್ರೆ ಒಂದು ಭಾವನಾತ್ಮಕ ವಿಷಯ ಬೇಕು, ರಾಷ್ಟ್ರೀಯತೆಯ ವಿಚಾರ ಬೇಕಾಗತ್ತೆ. ಅದಕ್ಕೇನು ಮಾಡಬೇಕು? ಭಾರತದ ವಿರೋಧಿ ಮನಸ್ಥಿತಿಗಳನ್ನು ಎತ್ತುಕಟ್ಟಬೇಕು. ಭಾರತದ ಜೊತೆಗೆ ಒಂದು ಯುದ್ಧದ ವಾತಾವರಣವನ್ನು ಸೃಷ್ಟಿ ಮಾಡಬೇಕು. ಆಗ ಜನರಲ್ಲಿ ಒಂದು ರಾಷ್ಟ್ರೀಯತೆಯ ಪ್ರಜ್ಞೆ ಮೂಡುತ್ತೆ. ಇದು ಚುನಾವಣೆಯಲ್ಲಿ ಲಾಭ ತರಿಸುತ್ತೆ ಎನ್ನುವಂಥದ್ದು ಇವರೆಲ್ಲರ ಲೆಕ್ಕಾಚಾರ. ಅದಕ್ಕೋಸ್ಕರವಾಗಿ ಮಿತ್ರರೇ, ಇವರು ಭಾರತವನ್ನು ಪದೇ ಪದೇ ಕೆಣಕ್ತಾ ಇರುವಂಥದ್ದು. ಅವ್ರಿಗೆ ಗೊತ್ತು ತುಂಬ ಚೆನ್ನಾಗಿ, ನಾವೇನಾದರೂ ಯುದ್ಧ ಮಾಡಿದ್ದೆ ಆದರೆ ವಾಶೌಟ್ ಆಗಿ ಹೋಗ್ತೀವಿ, ಬಾಂಗ್ಲಾದೇಶ ಅನ್ನುವಂಥದ್ದು ವಿಶ್ವದ ಭೂಪಟದಲ್ಲೇ ಇರೋದಿಲ್ಲ ಅಂತ. ಆದರೆ ಇನ್ನೊಂದು ಧೈರ್ಯ ಅವರಿಗೇನಿದೆ ಕೇಳಿದ್ರೆ, ಭಾರತ ಯಾವತ್ತೂ ಕೂಡ ಸುಖ ಸುಮ್ಮನೆ ಯುದ್ಧ ಮಾಡೋದಿಲ್ಲ. ಕೇವಲ ನಮ್ಮ ಬಾಯಿ ಮಾತಿಗೆಲ್ಲ ಅವರು ಯುದ್ಧ ಮಾಡುವಂಥ ಮೂರ್ಖರಲ್ಲ ಅನ್ನುವಂಥ ವಿಚಾರವೂ ಕೂಡ ಇವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಇವರು ಇಂತಹ ವಿಚಾರಗಳನ್ನು ಹೆಚ್ಚೆಚ್ಚು ಪ್ರಸ್ತಾಪ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಒಂದು ಕಡೆ ದೇಶದ್ರೋಹಿಯಾದಂಥ, ದೇಶದಲ್ಲಿ ಹತ್ಯೆಗಳನ್ನು ಮಾಡಿಸಿದಂತಹ ಶೇಖ್ ಹಸೀನಾಗೆ ಭಾರತ ಆಶ್ರಯವನ್ನ ಕೊಟ್ಟಿದೆ. ಶೇಖ್ ಹಸೀನಾರಿಗೆ ಮರಣದಂಡನೆ ಆದರೂ ಕೂಡ ಅವರನ್ನು ಹಸ್ತಾಂತರ ಮಾಡ್ತಾ ಇಲ್ಲ. ಈ ರೀತಿಯ ನರೇಟಿವ್ ಅನ್ನು ಬಿಲ್ಡ್ ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಭಾರತ ವಿರೋಧಿ ನರೇಟಿವ್ ಅನ್ನು ಬಿಲ್ಡ್ ಮಾಡುವಂತಹ ಕೆಲಸವೂ ಕೂಡ ಅಷ್ಟೇ ವೇಗವಾಗಿ ಸಾಗ್ತಾ ಇದೆ. ಇದನ್ನೆಲ್ಲ ಹೇಳದಂತಹ ಸಂದರ್ಭದಲ್ಲಿ ನಿಮಗೊಂದು ಪ್ರಶ್ನೆ ಬಂದಿರಬಹುದು, ಹಾಗಾದ್ರೆ ಭಾರತದ ನಿಲುವೇನು? ಭಾರತ ಇದನ್ನೆಲ್ಲ ಸಹಿಸಿಕೊಂಡು ಸುಮ್ಮನಿರುತ್ತಾ ಅಥವಾ ಈ ರೀತಿಯ ಸಮನ್ಸ್ಗಳನ್ನು ಕೊಡೋದಕ್ಕಷ್ಟೇ ಸೀಮಿತವಾಗತ್ತಾ ಅಂತ? ಸದ್ಯ ಮಿತ್ರರೇ, ನಾವು ಪರಿಸ್ಥಿತಿಯನ್ನು ಹೀಗೆ ಆಗತ್ತೆ ಅಂತ ಅವಲೋಕಿಸೋದು ಸ್ವಲ್ಪ ಕಷ್ಟ ಇದೆ. ಯಾಕೆ ಗೊತ್ತಾ? ಪಶ್ಚಿಮ ಬಂಗಾಳದಲ್ಲೂ ಕೂಡ ಎಲೆಕ್ಷನ್ ಇದೆ. ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂತಹ BJPಗೆ ಪಶ್ಚಿಮ ಬಂಗಾಳವನ್ನು ಗೆಲ್ಲುವಂತಹದ್ದು ಮೊದಲ ಪ್ರಯಾರಿಟಿ ಆಗಿದೆ. ಹೀಗಾಗಿ ಬಾಂಗ್ಲಾದೇಶದವರು ಒಂದು ವೇಳೆ ತೀರಾ ಕೆಣಕಿದ್ದೇ ಆದರೆ ಒಂದು ಸ್ಮಾಲ್ ಸ್ಕೇಲ್ ವಾರ್ ಮಾಡೋದಕ್ಕೂ ಕೂಡ ಕೇಂದ್ರ ಸರ್ಕಾರ ಹಿಂದೆ ಮುಂದೆ ಯೋಚಿಸೋದಿಲ್ಲ. ಸೇನೆ ಈಗಾಗಲೇ ಗಡಿಯಲ್ಲಿ ಸರ್ವಸನ್ನದ್ಧವಾಗಿದೆ. S-400 ಏರ್ ಡಿಫೆನ್ಸ್ ಸಿಸ್ಟಮ್, ರಫೇಲ್ ಫ್ಲೀಟ್ ಎಲ್ಲವೂ ಕೂಡ ಆಕ್ಟಿವ್ ಆಗೇ ಇದೆ. ಹೀಗಾಗಿ ಬಾಂಗ್ಲಾ ಎಷ್ಟೇ ಕೆಣಕಿದ್ರೂ ಕೂಡ ಭಾರತ ಯುದ್ಧವನ್ನು ಮಾಡೋದೇ ಇಲ್ಲ, ಸುಮ್ಮನೆ ಇರುತ್ತೆ, ತಾಳ್ಮೆಯನ್ನು ತೆಗೆದುಕೊಳ್ಳುತ್ತೆ. ಇದನ್ನು ಘಂಟಾಘೋಷವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಾಂಗ್ಲಾದೇಶದ ಸೇನೆಗೆ ಭಾರತವನ್ನು ಎದುರಿಸುವ ತಾಕತ್ತಿದೆಯಾ ಕೇಳಿದ್ರೆ 100ಕ್ಕೆ 100 ಇಲ್ಲ. ಅದು ಅವರ ಸೇನೆಗೆ ತುಂಬ ಚೆನ್ನಾಗಿ ಗೊತ್ತು. ಸೇನೆ ಇವತ್ತಿಗೂ ಕೂಡ ಭಾರತದೊಂದಿಗೆ ತುಂಬ ಚೆನ್ನಾಗೇ ಇದೆ. ಅವ್ರಿಗೆ ಯುದ್ಧ ಬೇಕಾಗಿಲ್ಲ. ಒಂದು ವೇಳೆ ಯುದ್ಧ ಆಗಿದ್ದೆ ಆದರೆ ಬಾಂಗ್ಲಾದೇಶದಲ್ಲಿ ಶವ ಹೂಳೋದಕ್ಕೂ ಜಾಗ ಇರೋದಿಲ್ಲ. ಅಷ್ಟರ ಮಟ್ಟಿಗೆ ಭಾರತ ನಮ್ಮನ್ನು ಮುಗಿಸಿ ಬಿಡುತ್ತೆ ಎನ್ನುವಂಥ ವಿಚಾರ ಬಾಂಗ್ಲಾದ ಸೇನೆಗೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ರಾಜಕಾರಣಿಗಳು ರಾಜಕೀಯ ಲಾಭಕ್ಕೋಸ್ಕರವಾಗಿ ಇಂತಹ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರ್ತಾರೆ. ಇದೇನು ಬಾಂಗ್ಲಾದೇಶದಲ್ಲಿ ಮಾತ್ರ ಅಲ್ಲ ಮಿತ್ರರೇ, ಭಾರತದಲ್ಲೂ ಕೂಡ ನಡೀತಾ ಇರುತ್ತೆ. ಭಾರತ ಸ್ವಲ್ಪ ಡಿಫರೆಂಟ್ ಹೇಗೆ ಕೇಳಿದ್ರೆ, ಈಗ ಬಾಂಗ್ಲಾದೇಶದವರಿಗೆ ತನಗೆ ಸಾಮರ್ಥ್ಯ ಇಲ್ಲದೇ ಇದ್ರೂ ಕೂಡ ಭಾರತವನ್ನು ಎದುರಿಸ್ತೀವಿ, ಭಾರತದೊಂದಿಗೆ ಯುದ್ಧ ಮಾಡ್ತೀವಿ ಅಂತ ಅವರು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ. ಆದರೆ ಭಾರತದಲ್ಲಿ ಕೆಲ ರಾಜಕಾರಣಿಗಳು ಭಾರತ ಸೋತಿದೆ, ಭಾರತಕ್ಕೆ ಪಾಕಿಸ್ತಾನ ಎದುರಿಸೋದಕ್ಕೆ ಸಾಧ್ಯ ಇಲ್ಲ, ನಾವು ಮೊದಲನೇ ದಿನದ ಯುದ್ಧದಲ್ಲಿ ಸೋತು ಹೋಗ್ಬಿಟ್ವಿ, ಈ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ. ವ್ಯತ್ಯಾಸ ಇರೋದಿಷ್ಟೇ. ಇದೊಂದು ವಿಚಾರ ಬಾಂಗ್ಲಾದೇಶದ ವಿಚಾರಕ್ಕೆ ಸಂಬಂಧ ಪಡದೇ ಇರಬಹುದು, ಆದರೂ ಕೂಡ ಇಲ್ಲೇ ಹೇಳ್ಬಿಡ್ತೀನಿ. ಅದೇನು ಕೇಳಿದ್ರೆ, ಇತ್ತೀಚೆಗೆ ಪೃಥ್ವಿರಾಜ್ ಚೌಹಾಣ್ ಅನ್ನುವಂಥ ಒಬ್ಬ ಮಹಾಶಯ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದ. ಈತ ಹಾದಿ ಬೀದಿಯಲ್ಲಿ ಹೋಗುವಂತಹ ವ್ಯಕ್ತಿಯಲ್ಲ. ಮಹಾರಾಷ್ಟ್ರದಲ್ಲಿ 2010ರಿಂದ 2014ರವರೆಗೆ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸಿದಂಥವನು. ಕಾಂಗ್ರೆಸ್ ಪಕ್ಷದಲ್ಲಿ ಈ ಹಿಂದೆ ದೊಡ್ಡ ನಾಯಕ ಅಂತ ಅನಿಸ್ಕೊಂಡಿದ್ದ, ಈಗ ಮೂಲೆಯಲ್ಲಿ ಕೂತಿದ್ದಾನೆ ಬಿಡಿ. ಆತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಏನಂತ? ಆಪರೇಷನ್ ಸಿಂಧೂರ ಆರಂಭವಾಯ್ತಲ್ಲ, ನಮ್ಮ ಸೇನೆ ಪಾಕಿಸ್ತಾನದ 9 ಉಗ್ರ ನೆಲೆಗಳ ಮೇಲೆ ಮೊದಲ ದಿನ ದಾಳಿ ಮಾಡ್ತಲ್ಲ, ಆ ದಿನ ಭಾರತ ಸೋತು ಹೋಗಿತ್ತು, ಭಾರತಕ್ಕೆ ಯಶಸ್ಸು ಸಿಕ್ಕಿರಲಿಲ್ಲ, ಪಾಕಿಸ್ತಾನದವರು ನಮ್ಮ ಜೆಟ್ಗಳನ್ನೆಲ್ಲ ಹೊಡೆದಾಕ್ಬಿಟ್ಟಿದ್ರು, ನಮಗೆ ಸೋಲಾಗಿತ್ತು, ಹೀಗಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ನಾಯಕ ಅಂತ ಅನಿಸ್ಕೊಂಡಂಥ ಒಬ್ಬ ವ್ಯಕ್ತಿ ಈ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟಾಗ ನನಗೇನು ಅನ್ನಿಸ್ತು ಅಂತಂದರೆ, ಈ ಹಿಂದೆ ಭಾರತದ CDS ಆಗಿದ್ದಂತಹ ದಿವಂಗತ ಬಿಪಿನ್ ರಾವತ್ ಅವರ ಒಂದು ಸ್ಟೇಟ್ಮೆಂಟ್ ನೆನಪಾಯಿತು. ಬಿಪಿನ್ ರಾವತ್ ಅವರು ಒಂದು ಮಾತನ್ನು ಹೇಳಿದರು. ಏನಂತ ಕೇಳಿದ್ರೆ, ಭಾರತ ಯಾವತ್ತೂ ಕೂಡ 2.5 ಫ್ರಂಟ್ ವಾರನ್ನು ಎದುರಿಸುತ್ತೆ. 2 ಫ್ರಂಟ್ ಯಾವುದು ಅಂತ ನಿಮಗೆಲ್ಲ ಗೊತ್ತು. ಒಂದು ಕಡೆಯಿಂದ ಪಾಕಿಸ್ತಾನ, ಇನ್ನೊಂದು ಕಡೆಯಿಂದ ಚೀನಾ. ಈಗ ಅದನ್ನು 3 ಫ್ರಂಟ್ ಅಂತ ಬೇಕಾದರೂ ಕರಿಬಹುದು. ಬಾಂಗ್ಲಾದೇಶ ಕೂಡ ನಮಗೆ ಶತ್ರು ದೇಶವಾಗಿ ಮಾರ್ಪಟ್ಟಿದೆ. ಈ 0.5 ಯಾವುದು ಕೇಳಿದ್ರೆ, ಭಾರತದೊಳಗಿರುವಂಥ ಇಂಟರ್ನಲ್ ಶತ್ರುಗಳು ಅಂತ. ಅಂದರೆ ಈ ವಿಚಾರ ನಮ್ಮ ಸೇನೆಗೆ ಬಹಳ ಹಿಂದಿನಿಂದಲೂ ಕೂಡ ಗೊತ್ತು. ನಾವು ಕೇವಲ ಪಾಕಿಸ್ತಾನದೊಂದಿಗೆ ಯುದ್ಧ ಮಾಡೋದಿಲ್ಲ, ಚೈನಾದೊಂದಿಗೆ ಯುದ್ಧ ಮಾಡೋದಿಲ್ಲ. ಈ ಪೃಥ್ವಿರಾಜನಂತಹ ದೇಶದ್ರೋಹಿಗಳು ದೇಶದ ಒಳಗೆ ಇದ್ದಾರೆ, ಅವರು ನಮ್ಮ ವಿರುದ್ಧವೇ ಯುದ್ಧ ಮಾಡ್ತಾ ಇರ್ತಾರೆ. ಹೀಗಾಗಿ 0.5 ಫ್ರಂಟ್ ನಮ್ಮ ಒಳಗೆ ಇದೆ ಅಂತ ಜನರಲ್ ಬಿಪಿನ್ ರಾವತ್ ಅಂದೇ ಹೇಳಿದ್ರು. ಮಿತ್ರರೇ, ಇವರಿಗೆ ಮೋದಿ ಸರ್ಕಾರದ ವಿರುದ್ಧ ಬೇಸರ ಇರಬಹುದು, ಅವರ ವಿರುದ್ಧ ಸಿಟ್ಟಿರಬಹುದು, ಇವರಿಗೆ ಅಧಿಕಾರ ಸಿಗ್ತಾ ಇಲ್ಲ ಅನ್ನುವಂತಹ ಹಪಹಪಿತನವೂ ಕೂಡ ಇರಬಹುದು. ಆದರೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಿ ಗೆದ್ದಿರುವಂಥದ್ದು ಮೋದಿ ಅಲ್ಲ, ಮೋದಿ ಸರ್ಕಾರವೂ ಕೂಡ ಅಲ್ಲ, ನಮ್ಮ ಸೇನೆ. ಸರ್ಕಾರ ಇವತ್ತಿರುತ್ತೆ, ನಾಳೆ ಇನ್ನೊಂದು ಬರುತ್ತೆ. ಸೇನೆ ಶಾಶ್ವತವಾದದ್ದು.
ಮೊದಲ ದಿನ ಭಾರತ ಸೋತಿದೆ ಅಂತಂದ್ರೆ ಮೋದಿ ಸರ್ಕಾರ ಸೋತಿದ್ದಲ್ಲ, ನಮ್ಮ ಸೇನೆ ಸೋತಿದ್ದು. ಅಂತಹ ಹೇಸಿಗೆ ತಿನ್ನುವ ಸ್ಟೇಟ್ಮೆಂಟ್ ಕೊಡುವ ಮುಂಚೆ 1000 ಬಾರಿ ಯೋಚನೆ ಮಾಡಬೇಕಾಗಿತ್ತು. ಆದರೆ ಬಿಡಿ, ಅವರಿಗೆಲ್ಲ ಬುದ್ಧಿ ಯಾವ ಮಟ್ಟಕ್ಕಿದೆ ಅಂತ ನಿಮಗೆಲ್ಲ ಗೊತ್ತು. ಈ ಸ್ಟೇಟ್ಮೆಂಟ್ ಕೊಟ್ಟು ದೇಶಾದ್ಯಂತ ಇದರ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಇದ್ರೂ ಕೂಡ ಆತ ಆ ಸ್ಟೇಟ್ಮೆಂಟ್ಗೆ ಈಗಲೂ ಬದ್ಧವಾಗಿರುವುದಾಗಿ ಹೇಳಿಕೆ ಕೊಟ್ಟಿದ್ದಾನೆ. ಸದ್ಯದ ಪರಿಸ್ಥಿತಿಯಲ್ಲಿ ಈ ದೇಶದಲ್ಲಿ ಈ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಸ್ಟೇಟ್ಮೆಂಟ್ ಕೊಡೋದನ್ನು ಬಿಟ್ಟರೆ ಮತ್ತೇನೂ ಆಗೋದಿಲ್ಲ. ಯಾಕೆಂದರೆ ಜನ ಅವರನ್ನು ಎಲ್ಲಿಡಬೇಕೋ ಅಲ್ಲೇ ಇಟ್ಟಿದ್ದಾರೆ. ಇರಲಿ ಬಿಡಿ, ಆ ವಿಚಾರವನ್ನು ಮಾತನಾಡ್ತಾ ಹೋದರೆ ಮೈಯೆಲ್ಲ ಕುದಿಯುತ್ತೆ. ಅದು ಯಾವಾಗ ಈ ದೇಶ ಇಂತಹ ದ್ರೋಹಿಗಳಿಂದ ಮುಕ್ತವಾಗುತ್ತೋ ನನಗಂತೂ ಗೊತ್ತಿಲ್ಲ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.